ಪಿತೂರಿ ಮಾಡಿ ಧರ್ಮಸ್ಥಳಕ್ಕೆ ಕಳಂಕ ತಂದಿರುವವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಡಾಕ್ಟರ್ ಸಿದ್ದಸೇನಾಮುನಿ ಮಹಾರಾಜರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯ ಹಾಗೂ ಹೆಗಡೆ ಕುಟುಂಬಕ್ಕೆ ಕಳಂಕ ತರಲು ಪಿತೂರಿ ನಡೆಸುತ್ತಿರುವವರ ವಿರುದ್ಧ ಸರ್ಕಾರ ಸೂಕ್ತ ತನಿಖೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಡಾಕ್ಟರ್ ಸಿದ್ದಸೇನಾಮುನಿ ಮಹಾರಾಜರ ನೇತೃತ್ವದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಭಕ್ತಾದಿಗಳಿಂದ ರಾಯಬಾಗ್ ಪಟ್ಟಣದ ಮಹಾವೀರ್ ಭವನದಲ್ಲಿ ತಹಶೀಲ್ದಾರ್ ಸುರೇಶ್ ಮುಂಜಿ ಅವರಿಗೆ ಮನವಿ ಸಲ್ಲಿಸಿದರು. ಇವರ ಹೆಸರಿಗೆ ಕಳಂಕ ತರಬೇಕೆಂದು ಶತಾಯಗತಾಯ ಪ್ರಚಾರ ಮಾಡಿ ತಮ್ಮ ಬೇಡ ಬೇಯಿಸಿಕೊಳ್ಳುವ ನಿಟ್ಟಿನಲ್ಲಿ ವಿಡಿಯೋ ತುಣುಕುಗಳನ್ನು ಮಾಡಿ ನಮ್ಮನ್ನು ಸಮಾಜದಲ್ಲಿ ಕೀಳಾಗಿ ಬಿಂಬಿಸುತ್ತಿರುವುದು ನಮ್ಮಿಂದ ಸಹಿಸಲಾಗದು. ರಾಯಬಾಗ್ ಪಟ್ಟಣದ ಹನುಮಾನ್ ದೇವಾಲಯದಿಂದ ಮಹಾವೀರ್ ಭವನದವರೆಗೆ ಮೆರವಣಿಗೆ ನಡೆಸಿ ಧರ್ಮಸ್ಥಳ ಭಕ್ತಾದಿಗಳು ಹಾಗೂ ವಿವಿಧ ಹಿಂದೂ ಸಂಘಟನೆಯ ಮುಖಂಡರು ಯೂಟ್ಯೂಬರ್ಸ್ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಸಿದ್ದಸೇನಾಮುನಿ ಮಹಾರಾಜರು ಮಾತನಾಡಿ, ಸರ್ಕಾರ ಮಾಡಿದ ಕೆಲಸವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರ ಕಾವಂದರಾದ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಹಲವಾರು ಸಾಮಾಜಿಕವಾಗಿ ಹಲವು ಒಳ್ಳೆಯ ಕಾರ್ಯ ಮಾಡುತ್ತಿರುವವರ ಬಗ್ಗೆ ಪಿತೂರಿ ಮಾಡುತ್ತಿರುವವರ ವಿರುದ್ಧ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು ಹಾಗೂ ನಾವೆಲ್ಲರೂ ಒಂದಾಗಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ಪರ ನಿಲ್ಲಬೇಕು. ಧರ್ಮಸ್ಥಳ ರಕ್ಷಣೆಗಾಗಿ ಇದೇ ಆಗಸ್ಟ್ 24ರಂದು ಧರ್ಮಸ್ಥಳಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಡಾಕ್ಟರ್ ಹೆಗಡೆ ಅವರಿಗೆ ಬೆಂಬಲಕ್ಕೆ ನಿಲ್ಲುವಂತೆ ಕರೆ ನೀಡಿದರು. ಹಿಂದ ಯಾವ ಪ್ರಕಾರ ರಾವಣ ಮಾಡ್ತಿದ್ದಲ್ಲ ಅದೇ ಪ್ರಕಾರ ಇವತ್ತು ರಾವಣ ಕುಲ್ಲಂತಾರೋ ಆ ತಿಮ್ರೋಡಿ ಜಯಂತಿ ಅನ್ನಂತ ಅನೇಕ ವ್ಯಕ್ತಿಗಳು ಬಂದು ಆ ಧರ್ಮಸ್ಥಳ ಮ್ಯಾಗ ಪೂಜೆ ವೀರೇಂದ್ರ ಅವರ ಮ್ಯಾಗ ಎಲ್ಲಿ ಒಂದಲ್ಲ ಎರಡಲ್ಲ ಎಷ್ಟೆಷ್ಟು ಹಾಕಿದ್ರು ಕೂಡ ಎಲ್ಲಿ ಸಿಗಲಂತ ಸಮಯಕ್ಕೆ ಆ ದಿನ ಅವನ ಕಣ್ಣು ಬಂದ ದಿನ ಹೇಳ್ತಾಗ ನಾವು ಎಲ್ಲರೂ ಮಾಡ್ತೇವಪ್ಪ ಅಂದ್ರೆ ನೋಡ್ಕೊಂತ ಕುಂತಿಬಿಟ್ಟಿಗೆ ನಾ ಸರ್ಕಾರ ಕೂಡ ಹೇಳ್ತಾನೆ. ಸಿದ್ದರಾಮಯ್ಯ ಅವರು ಇಲ್ಲ ಪರಮೇಶ್ವರ್ ಇಲ್ಲಿ ಇಲ್ಲ DK ಶಿವಕುಮಾರ್ ಅವರು ಇಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ SIT ಮಾಡಿದೆ ಅದೇನು ತಪ್ಪಿಲ್ಲ ಮಾಡಿ. ಆದ್ರೆ ಏನಿದೆಯಲ್ಲ ನೀವು ಯಾರು ಮಾಡಿದಾರಲ್ಲ ಯಾರು ಅಪಾಲಿಸಿದಾರ ಅವ್ರ ಹಿನ್ನೆಲೆ ಕೂಡ ನೀವು ತೆಗಿಬೇಕು. ತೆಗಿಲ್ಲ ಅಂದ್ರೆ ಇಲ್ಲಿ ನಿಮ್ಮ ಧರ್ಮ ಕೊಡಲ್ಲ, ನಿಮ್ಮ ಸರ್ಕಾರ ನೀತಿ ಕೊಡಲ್ಲ. ಯುವ ಧುರೀಣ ದುಳುಗೋಡ್ ಪಾಟೀಲ್ ಮಾತನಾಡಿ, ಯೂಟ್ಯೂಬರ್ ಹಾಗೂ ಸಹಚರರು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನ ಮತ್ತು ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರಿಗೆ ಕಳಂಕ ತರುವ ಪಿತೂರಿ ನಡೆಸುತ್ತಿರುವವರ ವಿರುದ್ಧ ಸೂಕ್ತ ತನಿಖೆ ಕೈಗೊಳ್ಳಬೇಕು ಹಾಗೂ SIT ಅವರು ಇಲ್ಲಿಯವರೆಗೆ ನಡೆದ ಶೋಧ ಕಾರ್ಯದ ಬಗ್ಗೆ ಮಧ್ಯಂತರ ವರದಿಯನ್ನು ಬಿಡುಗಡೆ ಮಾಡಿ ಜನರಿಗೆ ಸತ್ಯತೆಯನ್ನು ತಿಳಿಸಬೇಕು ಎಂದು ಒತ್ತಾಯಿಸಿದರು. 10 ಫೂಟ್ ನಂತರ ಆ ಕಲ್ಲ ತೆಳಗೆ ಹೆಣ ಇದೆ ಅಂತ ಹೇಳ್ತಾವ. ಹಡ್ಡವ್ರ ಎಟ್ಟು ಮೂರ್ಕೋ ಏನೋ ಹೆಣ ಮೂರ್ಕ ಹೇಳಿ ನೀವು ಬರಂತ ಕಲ್ಲ ಅದ್ರ ತೆಳಗೆ ಇದೆ ಅಂತ ಹೇಳ್ತಾವ ಹೆಣ. ಇದ್ರ ಅರ್ಥ ಏನ್ರಿ? ಇದು ಬೆಳೀತಿರುವಂತ ವೇಗವಾಗಿ ಬೆಳೀತಿರುವಂತ ಮಠ ಆಗಲಿ ಅಥವಾ ಒಬ್ಬ ವ್ಯಕ್ತಿಗೆ ಧಕ್ಕೆ ಹಚ್ಚುವಂತ ಕೆಲಸ ಆಗ್ತಾ ಇದೆ. ಅದಕ್ಕೆ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತಿನ ಕೂಡಿ ಪ್ರತಿಭಟನೆ ಮಾಡಿದೆವು. ಮುಂದಿನ ದಿನಮಾನದಾಗ ಜಿಲ್ಲಾ ಲೆವೆಲ್ನ ಕರೆದ್ರು ಕೂಡ ಎಲ್ಲರೂ ಇಚ್ಛೆಯಿಂದ ಬರಬೇಕು, ಇದ್ರ ಭಾಗ ತಗೋಬೇಕು. ಯಾಕಂದ್ರೆ ಇದು ಈ ಸಂದರ್ಭದಲ್ಲಿ ನಂದಿ ಕುರುಳಿ ವೀರಭದ್ರ ಸ್ವಾಮೀಜಿ, ಶಂಕರಾನಂದ ಸ್ವಾಮೀಜಿ, ಹಿರಿಯರಾದ DC ಸದಲ್ಗಿ, DS ನಾಯ್ಕ್, ಈರಗೌಡ ಪಾಟೀಲ್, ಪಾರಿಸ್ ಉಗಾರೆ, ದುಳಗೌಡ ಪಾಟೀಲ್, ಹನುಮಂತ ಯಲಶೆಟ್ಟಿ, ಸಿದ್ದಪ್ಪ ನಾಗ್ನೂರ್, ಸಂಜಯ್ ಕುಸ್ತಿಗಾರ್, ಯಲ್ಲಪ್ಪ ವಡ್ಡರ್, ಆನಂದ್ ಹೊಸಮನಿ, ಮಹೇಶ್ ಹಿರೇಮಠ್ ಸೇರಿದಂತೆ ಧರ್ಮಸ್ಥಳ ಸಂಘದ ಸದಸ್ಯರು, ಜೈನ ಸಮಾಜದ ಮುಖಂಡರು ಮತ್ತು ವಿವಿಧ ಸಂಘಟನೆಗಳ ಮುಖಂಡರು ಪಾಲ್ಗೊಂಡಿದ್ದರು. ಸಂಜು ಬ್ಯಾಕೋಡೆ, KMM ಕನ್ನಡ ನ್ಯೂಸ್, ರಾಯಬಾಗ್.